ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಈಗ ಅರ್ಜುನ ಕೃಷ್ಣನ ಬೋಧನೆಯಿಂದ ಸ್ವಲ್ಪ ತಿಳಿವನ್ನು ಪಡೆದುಕೊಂಡು, ಸ್ವಾಮಿ ನಿನ್ನ ಈ ತಿಳುವಳಿಕೆಯ ಮಾತುಗಳಿಂದ ನನಗೆ ಸ್ವಲ್ಪ ಭ್ರಾಂತಿಯಾಗಿತ್ತು. ಆ ಭ್ರಾಂತಿ ಬಿಟ್ಟೋಯ್ತು. ಮೊದಲಿಗೆ ಭ್ರಾಂತಿ ಇತ್ತು, ಆ ಭ್ರಾಂತಿ ಬಿಟ್ಟೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು ನಿನಗೆ ನಿಶ್ಚಲ ಬುದ್ಧಿ ಇರಲಿಲ್ಲ ಅರ್ಜುನ, ಅದರಿಂದಾಗಿ ನಾನು ನಿನಗೆ ರಹಸ್ಯವಾದ ಜ್ಞಾನವನ್ನು ಹೇಳಿರಲಿಲ್ಲ. ಈಗ ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಸ್ವಾಮಿ ನಿನ್ನ ಬಗ್ಗೆ ನಾರದರು, ವೇದವ್ಯಾಸರು ಇವರೆಲ್ಲ ಹೇಳ್ತಾಯಿದ್ರು, ಬಹಳವಾಗಿ ಹೇಳ್ತಾಯಿದ್ರು. ನಾನು ಕೇವಲ ಅವರು ಹೇಳುವುದನ್ನಷ್ಟೇ ಕೇಳಿಸ್ಕೊಳ್ತಾ ಇದ್ದೆ, ಅದರ ಮಾಧುರ್ಯವನ್ನು ಸವಿತಾ ಇದ್ದೆ, ಆದರೆ ಅದರ ಆಳವನ್ನು ನೋಡ್ತಾ ಇರಲಿಲ್ಲ. ಆ ಮಾತಿನ ಆಳವನ್ನು, ಅರ್ಥವನ್ನು ನಾನು ತಿಳಿತಾ ಇರಲಿಲ್ಲ. ಯಾಕಂದರೆ ನಾನು ಇಂದ್ರಿಯ ಸುಖಭೋಗಗಳಲ್ಲಿ, ವಿಷಯ ವಸ್ತುಗಳ ಸುಖಭೋಗಗಳಲ್ಲಿ ಲೋಲುಪನಾಗಿದ್ದೆ. ಅದರಿಂದ ನನಗೆ ಆತ್ಮಜ್ಞಾನದ ಅರಿವಾಗ್ತಾ ಇರಲಿಲ್ಲ ಅಂತ ಹೇಳಿ, ಈಗ ನಿನ್ನ ಬಗ್ಗೆ ನನಗೆ ತಿಳಿತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ಪರಮಾತ್ಮನನ್ನು ಕೊಂಡಾಡ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಹೇ ದೇವ, ಆಕಾಶದ ವ್ಯಾಪ್ತತೆಯು ಕೇವಲ ಆಕಾಶಕ್ಕೆ ಗೊತ್ತಿರುವಂತೆ. ಅಂದರೆ ಏನು? ಆಕಾಶ ಎಷ್ಟು ವ್ಯಾಪ್ತವಾಗಿದೆ, ಎಷ್ಟು ದೂರದವರೆಗಿದೆ ಅಂತ ಕೇವಲ ಆಕಾಶಕ್ಕೆ ಮಾತ್ರ ಗೊತ್ತು. ಇವತ್ತಿನವರೆಗೂ ಯಾವ ವಿಜ್ಞಾನಿಯೂ ಕೂಡ ಯಾವ ಸುಧಾರಿಸಿದ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿ ಆಕಾಶ ಇಲ್ಲಿ ಕೊನೆಯಾಗುತ್ತೆ ಅಂತ ಇವತ್ತವರೆಗೂ ಕಂಡುಹಿಡಿದಿಲ್ಲ. ಆಕಾಶದ ವ್ಯಾಪ್ತತೆಯು ಕೇವಲ ಆಕಾಶಕ್ಕೆ ಗೊತ್ತಿರುವಂತೆ, ಅಥವಾ ಪೃಥ್ವಿಯ ಘನತ್ವವು ಪೃಥ್ವಿಗೆ ಗೊತ್ತಿರುವಂತೆ. ಭೂಮಿ ಎಷ್ಟು ತೂಕ ಇದೆ ಅಂತ, ಇಷ್ಟು ಕಿಲೋಗ್ರಾಮ್ ಇದೆ, ಇವತ್ತವರೆಗೂ ಅದನ್ನು ಯಾರೂ ಕಂಡುಹಿಡಿದಿಲ್ಲ. ಯಾಕಂದರೆ ಭೂಮಿಯನ್ನು ಅಳತೆ ಮಾಡುವಂಥ ಯಾವುದೇ ಅಳತೆಗೋಲು ಬಂದಿಲ್ಲ. ಆ ರೀತಿಯಲ್ಲಿ ಹೇ ಲಕ್ಷ್ಮೀಪತಿ, ನಿಮ್ಮ ದಿವ್ಯ ಶಕ್ತಿಯನ್ನು ನೀವೇ ಬಲ್ಲಿರಿ. ಒಬ್ಬ ಜ್ಞಾನಿಯ, ಒಬ್ಬ ಯೋಗಿಯ ಆ ಶಕ್ತಿಯನ್ನು ಆತನೇ ತಿಳಿದಿರಬೇಕೇ ಹೊರತು ಮತ್ತಾರಿಗೂ ಅದು ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಪರಮಾತ್ಮ ನಿನ್ನ ದಿವ್ಯ ಶಕ್ತಿಯನ್ನು ನೀನು ಮಾತ್ರ ಬಲ್ಲೆ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ನಿಮ್ಮ ಹೊರತು ಮತ್ತಾರ ಬುದ್ಧಿಯು ಮತ್ತು ವೇದಗಳು ಈ ವಿಷಯವನ್ನು ವಿಮರ್ಶಿಸಲಾರದೆ ವ್ಯರ್ಥವಾದವು. ಮನಸ್ಸನ್ನು ಮೀರಿ ವೇಗವಾಗಿ ಹೋಗಬಲ್ಲವರಾರು? ವಾಯುವನ್ನು ಹಿಡಿಯಲ್ಲಿ ಹಿಡಿಯುವವರಾರು? ಅಥವಾ ಬ್ರಹ್ಮತತ್ವವನ್ನು ಮೀರಿ ಹೊರಗಾಗುವ ಶಕ್ತಿ ಯಾರಿಗಿದೆ? ಇದೇ ರೀತಿ ನಿಮ್ಮ ಪೂರ್ಣತ್ವದ ಜ್ಞಾನವು ನಿಮ್ಮ ಅನುಗ್ರಹವಿಲ್ಲದೆ ಯಾರಿಗೆ ದೊರೆಯಬಲ್ಲದು? ಎಷ್ಟೆಲ್ಲ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರಲ್ವ, ನಿಮಗೆ ಅರ್ಥ ಆಗುತ್ತೆ, ಸುಲಭವಾಗಿದೆ ಅದು. ಇದರ ರಹಸ್ಯವನ್ನರಿತ ತಾವೇ ಇತರರಿಗೂ ಸಹ ಜ್ಞಾನವನ್ನು ಉಂಟು ಮಾಡಬಲ್ಲಿರಿ. ಆತ್ಮಜ್ಞಾನವನ್ನು ತಿಳಿದಂಥ ಜ್ಞಾನಿಗಳೆಲ್ಲ ದೊಡ್ಡವರು. ಒಬ್ಬಾತನಿಗೆ ಆ ಜ್ಞಾನವನ್ನು ತಿಳಿಪಡಿಸಲಿಕ್ಕೆ ಯಾವ ರೀತಿಯಲ್ಲಿ, ಯಾವ ದಾರಿಯಲ್ಲೆಲ್ಲ ತಿಳಿಸಿದ್ರೆ, ಯಾವ ರೀತಿಯಲ್ಲೆಲ್ಲ ತಿಳಿಸೋ ರೀತಿಯಾಗಿ ತಿಳಿಸಿದೆ ಅಂತ ಅವರಿಗೆ ಮಾತ್ರ ಗೊತ್ತಿರ್ತದೆ. ಅದರಿಂದ ಆಧ್ಯಾತ್ಮ ಜ್ಞಾನವನ್ನೇನೋ ಉಪದೇಶ ಮಾಡ್ತಾರೆ ಜ್ಞಾನಿಗಳು, ಆದರೆ ಒಂದೇ ರೀತಿಯಲ್ಲಿ ಮಾಡೋದಿಲ್ಲ. ಅದಕ್ಕೆ ಗುರು ಮುಖೇನ ಕಲಿಬೇಕು ಅನ್ನೋದು. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಓದಿದಾಗ ನಮ್ಗೆ ಒಂದು ರೀತಿ ಅರ್ಥ ಆಗುತ್ತೆ. ಇವತ್ತು ಒಂದು ರೀತಿಯಲ್ಲಿ ಅರ್ಥ ಆದರೆ ಬಹುದಿನಗಳ ನಂತರ ಮತ್ತೊಂದು ರೀತಿಯಲ್ಲಿ ಅರ್ಥ ಆಗುತ್ತೆ. ಬಹುದಿನಗಳ ನಂತರ ಮತ್ತೊಂದು ರೀತಿಯಲ್ಲಿ ಅರ್ಥ ಆಗುತ್ತೆ. ದಿನ ಕಳೆದಂತೆ ಆ ಶಾಸ್ತ್ರಗಳನ್ನ ಓದ್ತಾ ಇದ್ದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ. ಅದರ ಅರ್ಥ ಏನು ಅಂದರೆ, ಶಾಸ್ತ್ರಗಳಲ್ಲಿರುವ ವಾಕ್ಯಗಳು ಬದಲಾಗೋದಿಲ್ಲ, ನಮ್ಮ ಅರಿವಿನ ಮಟ್ಟ ಬದಲಾದಂತೆ ಆ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರ ಅರ್ಥ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ. ಅದೇ ನೇರವಾಗಿ ಗುರು ಹತ್ರ ಹೋಗಿ ಕೂತ್ಕೊಂಡಾಗ ಏನಾಗುತ್ತೆ, ಆ ದಿನದಲ್ಲಿ ನಮ್ಮ ಯೋಗ್ಯತೆ ಯಾವ ಮಟ್ಟಕ್ಕಿರ್ತದೆ, ನಮ್ಮ ಶಕ್ತಿ ಯಾವ ಮಟ್ಟದಲ್ಲಿರ್ತದೆ, ನಮ್ಮ ಯೋಗ್ಯತಾ ಮಟ್ಟವನ್ನು ನೋಡಿ ನಮ್ಮ ಅಧಿಕಾರಿ, ಅಂದರೆ ಅಧಿಕಾರಿ ಇವನು ಉತ್ತಮ ಅಧಿಕಾರಿಯೋ ಮಂದ ಬುದ್ಧಿ ಅಧಿಕಾರಿಯೋ, ಇದನ್ನು ನೋಡಿ ಗುರು ಬೋಧನೆಯನ್ನು ಮಾಡ್ತಾನೆ. ಆಯಾ ಹಂತವನ್ನು ನೋಡಿ ಬದಲಾವಣೆಯನ್ನು ಮಾಡಿ ನಮಗೆ ವಿಚಾರವನ್ನು ತಿಳಿಯಪಡಿಸ್ತಾನೆ. ಈಗ ಅರ್ಜುನನಿಗೆ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಅರ್ಜುನ, ನಿನ್ನ ಜ್ಞಾನವನ್ನು, ನಿನ್ನ ತತ್ವಜ್ಞಾನವನ್ನು ಇತರರಿಗೂ ಸಹ ನೀನು ಹೇಳ್ಕೊಡ್ಲಿಕ್ಕೆ ಸಾಧ್ಯವೇ ಹೊರತು ಇನ್ನೊಬ್ರು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನಕ್ಕಾಗಿ ತಪಿಸುತ್ತಿದ್ದ ನನ್ನ ತಾಪವನ್ನು ತಮ್ಮ ಪ್ರಸಾದವೇ ಪರಿಹರಿಸಿತು. ಹೇ ದೇವ, ಸರ್ವಕ್ಕೂ ಆದಿಕಾರಣರಾದ ತಾವು ಭ್ರಾಂತಿ ಎಂಬ ಆನೆಯನ್ನು ಸಿಂಹ ಸದೃಶ ಜ್ಞಾನದಿಂದ ನಾಶಪಡಿಸಿದಿರಿ. ಭ್ರಾಂತಿ ಎಂಬ ಆನೆಯನ್ನು, ಭ್ರಾಂತಿ ಅಂತಕ್ಕಂಥದ್ದನ್ನ ಆನೆಗೆ ಹೋಲಿಸಿದ್ರು.
ಯಾಕಂದರೆ ಅದು ಬೃಹದಾಕಾರವಾಗಿದೆ ಅಂತ. ಅದನ್ನು ಯಾವುದರಿಂದ ಓಡಿಸಿದ್ರು ಅಂದರೆ ಸಿಂಹ ಸದೃಶವಾದ ಸಿಂಹ ಆನೆಯನ್ನು ಕೂಡ ಕೊಲ್ತದೆ ಅಂತ ಹೇಳಿದ್ದಾರೆ. ಸ್ವಪ್ನದಲ್ಲಿ ಕೂಡ ಆನೆಯನ್ನು ನೆನೆಸ್ಕೊಂಡ್ರೆ, ಸಿಂಹವನ್ನು ನೆನೆಸ್ಕೊಂಡ್ರೆ ಆನೆ ಪ್ರಾಣ ಬಿಟ್ಬಿಡ್ತದಂತೆ ಹೆದರ್ಕೊಂಡು. ಆ ರೀತಿಯಲ್ಲಿ ಜ್ಞಾನವೆಂಬ ಸಿಂಹದಿಂದ ನೀವು ಆನೆ ಎಂಬ ಭ್ರಾಂತಿಯನ್ನು ನಾಶಪಡಿಸಿದ್ರಿ. ಅಂದರೆ ಅರ್ಥ, ನನಗೆ ಹಿಡಿದಂಥ ಭ್ರಾಂತಿಯನ್ನು ಜ್ಞಾನದ ಮುಖೇನ ನೀವು ನಾಶಪಡಿಸಿದ್ರಿ. ಸಕಲ ವಿಶ್ವವನ್ನು ಪೋಷಿಸಿ ನಡೆಸುವಂತಹ ನಿಮ್ಮ ಮಹತ್ವವನ್ನು ಯೋಚಿಸುತ್ತಾ ನಿಮ್ಮ ಸಮೀಪದಲ್ಲಿ ನಿಲ್ಲುವ ಯೋಗ್ಯತೆ ನನಗಿದೆಯೇ? ಆದರೂ ಭಯದಿಂದ ನಿಮ್ಮಲ್ಲಿ ಆತ್ಮಜ್ಞಾನ ಭಿಕ್ಷೆಯನ್ನು ಯಾಚಿಸುತ್ತಿರುವೆನು. ನಿಮ್ಮ ಹೊರತು ಜ್ಞಾನವನ್ನು ಪಡೆಯಲು ಮತ್ತಾವ ಸಾಧನವೂ ಕಂಡುಬರಲಿಲ್ಲ. ಗುರುವನ್ನು ಬಿಟ್ಟರೆ ಮತ್ಯಾವ ಸಾಧನವೂ ಇಲ್ಲ ಆತ್ಮಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕೆ. ಗುರುವೇ ಬೇಕು. ಅದರಿಂದ ಇಲ್ಲಿ ನನಗೀಗ ಆತ್ಮಜ್ಞಾನವನ್ನು ಬೋಧಿಸಿ ಅಂತ ಕೃಷ್ಣನಲ್ಲಿ ಅರ್ಜುನ ಶಿಷ್ಯತ್ವವನ್ನು ವಹಿಸ್ತಾ ಇದ್ದಾನೆ. ನೀವೇ ಬೋಧಿಸಬೇಕು, ನಾನು ನಿಮಗೆ ಶರಣಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಪಾರ ಸಮುದ್ರದಲ್ಲಿ ಜಲರಾಶಿ ಇದ್ದರೂ ಚಾತಕ ಪಕ್ಷಿಯು ಮಾತ್ರ ಮೇಘದಿಂದ ಸುರಿಯುವ ನೀರಿಗೆ ಮಾತ್ರವೇ ಎದುರು ನೋಡುವಂತೆ, ಹೇ ಪ್ರಭು ಶ್ರೀಕೃಷ್ಣ ದೇವ, ಗುರುಗಳು ಎಲ್ಲೆಲ್ಲಿಯೂ ದೊರಕುತ್ತಿದ್ದರೂ ನಿಮ್ಮಂತೆ ಇರುವವರನ್ನು ನಾನು ಕಾಣೆನಾದ್ದರಿಂದ ದಯೆಯಿಂದ ನಿಮ್ಮ ವಿಭೂತಿ ಸ್ವರೂಪವನ್ನು ಬೋಧಿಸಿರಿ. ಗುರುಗಳು ಸಿಗ್ತಾರೆ, ಎಲ್ಲ ಕಡೆ ಗುರುಗಳಿದ್ದಾರೆ. ಆದರೆ ಅನುಭವಿಯಾದ ಗುರು, ತತ್ವವೇತ್ತನಾದ ಗುರು, ತತ್ವಜ್ಞಾನವನ್ನು ತಿಳಿದಂಥ ಗುರುಗಳು ಸಿಗೋದು ಕಷ್ಟ. ಅದರಿಂದ ಇಲ್ಲಿ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೇಳಿದ್ದಾರೆ ಏನಂತ, ಮುಂದಿನ ದಿನಮಾನಗಳಲ್ಲಿ ತತ್ವಜ್ಞಾನವನ್ನು ತಿಳಿದಂಥ ಗುರುಗಳು ದೊರಕುವುದು ಭಾಳ ವಿರಳ. ಇರ್ತಾರೆ, ಅಲ್ಲಿ ಇಲ್ಲಿ ಇರ್ತಾರೆ, ಇಲ್ಲ ಅಂತಿಲ್ಲ. ಯಾಕಂದರೆ ಒಂದೊಂದು ಯುಗದಲ್ಲೂ ಒಂದೊಂದು ಕಾಲಮಾನದಲ್ಲಿಯೂ ಬರ್ತಾ ಇರ್ತಾರೆ ಜ್ಞಾನಿಗಳು. ಆದರೆ ಈಗ ಸದ್ಯದ ಕಾಲಮಾನದಲ್ಲಿ ಗುರುಗಳು ಸಿಗೋದಿಲ್ಲ. ಅದರಿಂದ ನಾನು ಬರೆದಿರ್ತಕ್ಕಂಥ ಈ ಗ್ರಂಥವನ್ನು ಅನುಸರಿಸಿ ನಡೆಯುವವರು, ನನ್ನ ಗ್ರಂಥದಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನ ಯಾರು ಅನುಸರಿಸಿ ನಡೀತಿರೋ ಅವರು ನನ್ನನ್ನೇ ಗುರುವಾಗಿ ಸ್ವೀಕರಿಸಿ ಇದರಂತೆ ನಡೆದುಕೊಳ್ಳಿ ಅಂತ ಉಪದೇಶವನ್ನು, ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಗ್ರಂಥಗಳು ಕೂಡ ಹಾಗೇ ಇದೆ. ಯಾರೊಬ್ಬರು ಸಹಾಯವಿಲ್ಲದೆ ಆ ಗ್ರಂಥವನ್ನು ಓದ್ತಾ ಇದ್ದರೆ ಸಾಕ್ಷಾತ್ ಗುರುಗಳೇ ಎದುರುಗಡೆ ಕೂತ್ಕೊಂಡು ಉಪದೇಶ ಮಾಡ್ತಾ ಇದ್ದಾರೇನೋ ಅನ್ನುವ ರೀತಿಯಲ್ಲಿ ಅಷ್ಟೊಂದು ಸರಳವಾಗಿ ವಿಸ್ತಾರವಾಗಿ ಗ್ರಂಥಗಳಿದೆ. ಆ ರೀತಿಯಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ನಿಮ್ಮಂಥ ಗುರುಗಳನ್ನ ಹುಡುಕ್ತಾ ಇದ್ದೆ ನಾನು, ಆದರೆ ಈ ಜ್ಞಾನಕ್ಕಾಗಿ ಅಪಹರಿಸ್ತಾ ಇದ್ದೆ. ಆದರೆ ನಿನ್ನಂಥ ಗುರು ನನಗೆ ಎಲ್ಲೂ ಇರಲಿಲ್ಲ, ನೀನೇ ಸರಿಯಾದ ಗುರು. ಆದ್ದರಿಂದ ಪರಮಾತ್ಮ ದಯಮಾಡಿ ನಿನ್ನ ಸ್ವರೂಪವನ್ನು, ನಿನ್ನ ವಿಭೂತಿ ಸ್ವರೂಪವನ್ನು ನನಗೆ ಬೋಧಿಸಿರಿ ಅಂತ ಕೇಳ್ಕೊಳ್ತಾನೆ. ಹೇ ಮಹಾರಾಜ, ತಮ್ಮ ಸಾಮರ್ಥ್ಯದಿಂದಲೇ ಎಲ್ಲೆಲ್ಲೂ ವ್ಯಾಪಿಸಿರುವ ಈ ಜಗತ್ತೆಲ್ಲವನ್ನು ತುಂಬಿರುವಿರೋ ಅಂತಹ ವಿಭೂತಿಗಳಲ್ಲಿ ಮುಖ್ಯವಾದ ಹೆಸರುಗಳನ್ನು ನನಗೆ ಹೇಳಿರಿ. ಯಾವ ಯಾವ ಹೆಸರಿನಿಂದ ನೀನು ಕಂಗೊಳಿಸ್ತಾ ಇದೆಯೋ ಈ ಜಗತ್ತಿನಲ್ಲಿ, ಆ ಹೆಸರುಗಳನ್ನೆಲ್ಲ ನನಗೆ ಹೇಳು ಪರಮಾತ್ಮ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಹೇ ದೇವ, ನಿಮ್ಮನ್ನು ತಿಳಿಯುವುದು ಹೇಗೆ? ನಿಮ್ಮನ್ನು ಯಾವ ರೀತಿ ಚಿಂತಿಸಬೇಕು ಎಂಬುದನ್ನು ದಯವಿಟ್ಟು ತಿಳಿಸಿರಿ. ಈ ಜಗತ್ತೆಲ್ಲವೂ ನಾನೇ ಎಂದು ಹೇಳಿದರೆ ಚಿಂತಿಸುವುದಕ್ಕೆ ಸ್ಥಳವೇ ಉಳಿಯದಂತಾಯಿತು. ಆದ್ದರಿಂದ ತಾವು ಹೇಳಿದ ಭಾವನೆಗಳನ್ನೇ ಇನ್ನೂ ವಿವರಿಸಿ ಹೇಳಿರಿ. ನಿಮ್ಮನ್ನು ಚಿಂತಿಸಲು ಕಷ್ಟವಾಗದಂತೆ ನಿಮ್ಮ ಭಾವಗಳು ಲಭಿಸುವ ಉಪಾಯ ಯಾವುದೆಂಬುದನ್ನು ನನಗೆ ಅಪ್ಪಣೆ ಕೊಡಿಸಿರಿ. ಅರ್ಜುನ ಹೇಳ್ತಾ ಇದ್ದಾನೆ, ನೀನು ವಿಶ್ವವ್ಯಾಪಕ ಅಂತ ಹೇಳ್ದೆ ಅಲ್ಲಪ್ಪ ಸದ್ಗುರುನಾಥ ಪರಮಾತ್ಮ, ನೀನು ಇಡೀ ವಿಶ್ವವನ್ನು ಆವರಿಸ್ಕೊಂಡಿದ್ದೀನಿ ಅಂತ ಹೇಳಿದೆ, ಎಲ್ಲೆಲ್ಲೂ ನಾನೇ ಇದ್ದೀನಿ ಅಂತ ಹೇಳಿದೆ. ಎಲ್ಲೆಲ್ಲೂ ಆವರಿಸ್ಕೊಂಡಿರುವ ನಿನ್ನನ್ನು ನಾನು ಕಾಣುವುದು ಹೇಗೆ? ನಿನ್ನನ್ನು ಆರಾಧನೆ ಮಾಡೋದು ಹೇಗೆ? ನಾನು ನಿನ್ನನ್ನು ಚಿಂತನೆ ಮಾಡುವುದು ಹೇಗೆ? ಯಾವ ರೀತಿಯಲ್ಲಿ ನಾನು ನಿನ್ನನ್ನು ಪೂಜೆ ಮಾಡಬೇಕು? ಅದರಿಂದ ನಿನ್ನ ವಿಭೂತಿ ಸ್ವರೂಪವನ್ನು ತಿಳಿಸುವಂತ ಅರ್ಜುನ ಹೇಳ್ತಾ ಇದ್ದಾನೆ. ಸರ್ವಜೀವರಿಗೂ ಅಧಿಷ್ಠಾನನಾದ ಶ್ರೀಕೃಷ್ಣನೇ, ನಾನು ಪ್ರಶ್ನಿಸಿದಂತೆ ವಿಭೂತಿಗಳ ಸ್ವರೂಪವನ್ನು ಚೆನ್ನಾಗಿ ವಿವರಿಸಿ. ನಾನು ಮೊದಲೇ ತಿಳಿಸಿರುವ ವಿಭೂತಿಯನ್ನು ಮತ್ತೊಮ್ಮೆ ವರ್ಣಿಸುವುದೇತಕ್ಕೆ ಎಂದು ಹೇಳಬಹುದು. ನಾನು ಮೊದಲೇ ಹೇಳಿದ್ದೀನಿ ನನ್ನ ಬಗ್ಗೆ, ಮತ್ತೆ ಏನಕ್ಕೆ ತಿರ್ಗಾ ಯಾಕೆ ಪುನರಾವರ್ತನೆ ಮಾಡಲಿ ಅಂತ ನೀನು ಹೇಳ್ಬೋದು ಪರಮಾತ್ಮ. ಆದರೆ ನೀನು ಹಂಗೆ ಮಾಡೋಂಗಿಲ್ಲ. ಆಗಲಿ, ತಾವು ಈ ರೀತಿ ಯೋಚಿಸಬಾರದು. ಒಮ್ಮೆ ಕಿಂಚಿತ್ ಅವಕಾಶ ದೊರಕಿ ಅಮೃತಪಾನ ಮಾಡಿದವರು ಇನ್ನು ಸಾಕು ಬೇಡವೆಂದು ಹೇಳುವರೆ. ಒಂದು ಸಲ ಅಮೃತಪಾನ ಮಾಡಿದವರು ನಾನು ಅಮೃತ ಕುಡ್ದಿದ್ದೀನಿ ಸಾಕು, ಏನು ಪದೇ ಪದೇ ಏನು ಕುಡಿಯೋದು ಅಂತ ಏನಾದ್ರು ಹೇಳ್ತಾರೆ? ಒಂದು ಸಲ ಕುಡಿದ್ರೆ ಸಾಕು, ಮತ್ತೆ ಅದನ್ನೇ ಕುಡಿಯುವುದಕ್ಕೆ ಹಂಬಲಿಸ್ತಾರೆ. ಆ ರೀತಿಯಲ್ಲಿ
ನೀನು ನಿನ್ನ ಸ್ವರೂಪದ ಕುರಿತು ಹಲವು ಬಾರಿ ಹೇಳಿದ್ಯಾ, ಆದರೆ ಈಗ ಅದನ್ನೇ ಕುರಿತು ಇನ್ನೂ ಸ್ವಲ್ಪ ಹೇಳು ಅಂತ ಇಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಬೇಡವೆಂದು ಹೇಳಲ್ಪಡುವ ವಸ್ತುವು ಅಮೃತವಾಗುವುದೇ? ಸಾಕಪ್ಪ, ನನಗೆ ಸಾಕು, ಇದು ಬೇಡ ಅಂತ ಹೇಳಿದ್ರೆ ಅದು ಅಮೃತವಾಗೋದಿಲ್ಲ. ಅಮೃತವಾಗಿರ್ತಕ್ಕಂಥದ್ದು ಬೇಡ ಅನ್ನಿಸ್ಕೊಳ್ಳೋದಿಲ್ಲ, ಮತ್ತಷ್ಟು ಬೇಕು ಬೇಕು ಅನ್ನಿಸ್ಕೊಳ್ಳುತ್ತೆ. ಯಾವುದು ಆಲಾಹಲ ವಿಷಕ್ಕೆ ಸಹೋದರನೋ, ಮೃತ್ಯುವಿನಿಂದ ಭೀತಿಗೊಂಡ ದೇವತೆಗಳು ಅಮರರಾಗುವುದಕ್ಕೆ ಯಾವುದನ್ನು ಪಾನ ಮಾಡಿದರೋ, ಯಾವುದನ್ನು ಪಾನ ಮಾಡಿದರೂ ಬ್ರಹ್ಮನ ಒಂದು ದಿನದಲ್ಲಿ 14 ಇಂದ್ರರು ಅಮರರಾಜನ ಸಿಂಹಾಸನದ ಮೇಲೆ ಕುಳಿತುಕೊಂಡು ನಾಶವಾಗುತ್ತಿರುವರೋ, ಯಾವ ಅಮೃತವು ಕ್ಷೀರ ಸಮುದ್ರದಿಂದ ಹೊರಟು ಬಂದ ಸಾಮಾನ್ಯ ರಸವೋ, ಯಾವುದನ್ನು ಪಾನ ಮಾಡಿದರೆ ಅಮರರಾಗಬಹುದೆಂಬ ಭ್ರಾಂತಿಯು ಜನರಲ್ಲಿ ವ್ಯಾಪಿಸಿದೆಯೋ, ಅಂತಹ ಅಮೃತವಾದರೂ ಪಾನ ಮಾಡಿದವರಿಗೆ ಸಾಕಾಗುವಷ್ಟು ತೃಪ್ತಿಯನ್ನು ಉಂಟು ಮಾಡಲಾರದು. ಇದು ಅಮೃತದ ಕುರಿತು. ಯಾವುದು ದೇವಲೋಕದ ಸುರಪಾನ ಅಂತ ಯಾವುದನ್ನು ಕರೀತಾರೆ, ಅಮೃತವನ್ನು ಕರೀತಾರಲ್ಲ, ಅದನ್ನು ಕುಡಿದ್ರೆ ಸಾವಿಲ್ಲ ಅಂತ. ಈ ಅಮೃತಕ್ಕೆ ಇದರ ಎಷ್ಟಪ್ಪ ಅಂದರೆ, ಇದು ಸಾಕಾಗುವಷ್ಟು ನಿರಂತರ ತೃಪ್ತಿಯನ್ನು ತಂದು ಕೊಡಲಾರ್ದು ಯಾವ ಸುರಲೋಕದ ಅಮೃತ. ಆದರೆ ಅರ್ಜುನ ಕೇಳ್ತಾ ಇರೋ ಅಮೃತ ಸದೃಶವಾದದ್ದು ಯಾವುದೋ ಜ್ಞಾನವನ್ನು, ಆತ್ಮಜ್ಞಾನವೆಂಬ ಅಮೃತವನ್ನು ಕೊಡು ನನಗೆ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.